ನಮಸ್ಕಾರ ಪ್ರಿಯ ವೀಕ್ಷಕರೇ, ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿರಂಜನ್ ಶಿರೋರ್. ಘಟಪ್ರಭಾದ ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರದಲ್ಲಿ ದಿನಾಂಕ 1/9/2025 ನಿರೂಪಕಿ ಹಾಗೂ ಸಂಗೀತ ಕಲಾವಿದೆ ಶ್ರೀಮತಿ ಸವಿತಾ ಕೋಟ್ರೇಶ್ ಪಟ್ಟಣಶೆಟ್ಟಿರವರ ಹುಟ್ಟುಹಬ್ಬವನ್ನು ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರದಲ್ಲಿ ಸೋಮವಾರ ದಿನ ಆಚರಿಸಲಾಯಿತು. ಯುವ ಮುಖಂಡರಾದ ಕುಮಾರ್ ಹುಕ್ಕೇರಿ, ಕೋಟ್ರೇಶ್ ಪಟ್ಟಣಶೆಟ್ಟಿ, ಈಶ್ವರ್ ರಾಜಾಪುರೆ, ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ವಿ ಮಹಾಜನ್, ಕನ್ನಡ ಸೇನೆ ಗೋಕಾಕ್ ತಾಲೂಕಾಧ್ಯಕ್ಷ ಶ್ರೀ ಅಪ್ಪಾಸಾಬ್ ಮುಲ್ಲಾ, ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕೆಂಪಣ್ಣ ಚೌಕಶಿ ವಕೀಲರು, ಕರವೇ ಮೂಡಲ್ಗಿ ತಾಲೂಕು ಉಪಾಧ್ಯಕ್ಷರಾದ ಸುರೇಶ್ ಜಿಗಡೊಳ್ಳಿ, ಕರವೇ ಬೆಳಗಾವಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಶಶಿ ಚೌಕ್ಷೀರ್, ಮೇಷ್ ಕಬಾಡ್ಗಿ, ಉಮೇಶ್ ದಡ್ಜಿಕರ್, ರಾಯಪ್ಪ ಸಂಗ್ರೋಜಿ ಕೋಪ್, ಮಹಾಂತೇಶ್ ಮದಿಹಳ್ಳಿ, ಪ್ರದೀಪ್ ಬೆಂಡವಾಡ್ ಹಾಗೂ ಇನ್ನೂ ಹಲವಾರು ಗಣ್ಯರು ಶುಭ ಹಾರೈಸಿದರು. ವರದಿ ನಿರಂಜನ್ ಶಿರೂರ್, ಎನ್ಐ ನ್ಯೂಸ್, ಬೆಳಗಾವಿ. ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಈ ಪಾಂಡುರಂಗ ದೇವಸ್ಥಾನ ಗುಡಿಯ ಗಣೇಶೋತ್ಸವ ಕಮಿಟಿಯ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲರೂ ಕೂಡಿಕೊಂಡು ಇವತ್ತು ಸಹೋದರಿ ಸವಿತಾ ಪಟ್ಟಣಶೆಟ್ಟಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮದ ರೂವಾರಿಗಳಾದ ಕೋಟ್ರೇಶ್ ಪಟ್ಟಣಶೆಟ್ಟಿ ಅವರು ಹಾಗೂ ಯುವ ಧುರೀಣರಾದ ಕುಮಾರಣ್ಣ ಹುಕ್ಕೇರಿ ಅವರು, ನಮ್ಮ ಹಿರಿಯರಾದ ರಾಜಾಪುರ ಸರ್ ಅವರು, ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷರಾದ ಅಪ್ಪಾಸಾಬ್ ಮುಲ್ಲಾ ಅವರು, ಸಮಾಜ ಕಾರ್ಯಕರ್ತರಾದ ಶ್ರೀಕಾಂತ್ ಮಹಾಜನ್ ಅವರು, ನಮ್ಮ ಹಿರಿಯರಾದ ದಡ್ಡಿಕರ್ ಸರ್ ಅವರು, ರಮೇಶ್ ಕಬಾಡ್ಗಿ ಅವರೇ ಹಾಗೂ ರಾಯಪ್ಪನವರು, ಪ್ರದೀಪ್ ಬೆಂಡವಾಡ್ ಅವರೇ, ಕೆಂಚಪ್ಪ ನಾಯ್ಕ ಅವರೇ ಎಲ್ಲರೂ ಕೂಡಿಕೊಂಡು ಈ ಸಹೋದರಿ ಸವಿತಾ ಪಟ್ಟಣಶೆಟ್ಟಿ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ನಿಮಿತ್ತ ಅವರು ಒಂದು ಸಾಮಾಜಿಕ ಕಾರ್ಯ, ಧಾರ್ಮಿಕ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ, ಇದೇ ರೀತಿ ಅವರು ಸಮಾಜದ ಸರ್ವತೋಮುಖದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಮುಂಚೂಣಿ ಪಾತ್ರದಲ್ಲಿ ಅವರು ಇಬ್ಬರು ದಂಪತಿಗಳು ಯಶಸ್ವಿಯಾಗಿ ಹೊರಹೊಮ್ಮಿದ್ದಾರೆ. ಇದೇ ತಾಲೂಕಿನಲ್ಲೆಲ್ಲ ಜಿಲ್ಲೆ ಒಳಗೆ ಅವರು ಒಂದು ಹೆಸರುವಾಸಿಯಾಗಿದ್ದಾರೆ. ಇದೇ ರೀತಿ ಅವರು ಭಗವಂತ ಗಣೇಶ ಹಾಗೂ ಪಾಂಡುರಂಗ ಅವರ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರ ಹುಟ್ಟುಹಬ್ಬದ ನಿಮಿತ್ತ ಅವ್ರಿಗೆ ಇನ್ನೂ ಗೌರವ ರೀತಿ ಸಿಗುವಂಗ ಭಗವಂತ ಅವ್ರ ಮೇಲೆ ಆಶೀರ್ವಾದ ಮಾಡಿ ಒಂದು ಕಾಪಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಣೇಶನ ಸನ್ನಿಧಿಯಲ್ಲಿ ಆಗ್ತಾ ಇದೆ ಅಂದ್ರೆ ಇದು ನನ್ನ ಭಾಗ್ಯದೊಂದಿಗೆ ಸೌಭಾಗ್ಯ ಅಂತ ತಿಳ್ಕೊತೀನಿ. ಇದೇ ವರ್ಷ ಗಣಪತಿಯ ಮುಂದೆ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕಂತ ತೀರ್ಮಾನ ಮಾಡಿದ್ದೇನೆ. ಅದು ಆ ಗಣಪತಿಯ 21 ದಿವಸದೊಳಗೆ ನನ್ನ ಹುಟ್ಟುಹಬ್ಬ ದಿನಾಂಕ ಬಂದ್ರೆ ಮಾತ್ರ ಈ ಒಂದು ಸನ್ನಿಧಿಯಲ್ಲಿ ಆಚರಣೆ ಮಾಡ್ಕೋಬೇಕು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ.